ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಸ್ನೇಹಿತರೆ, ಊರಿಂದ ಬಂದ್ವಿ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ. ನಾನು ನಮ್ಮ ಮನೆಯಿಂದ ಬಂದ್ವಿ ಅಂದರೆ ಬೆಳಗುತ್ತಿಯಿಂದ ಕೊಪ್ಪಕ್ಕೆ ವಾಪಸ್ ಬಂದಿದ್ದು ಗುರುವಾರ. ಇವಾಗ ನಾನು ವಿಡಿಯೋ ಶುರು ಮಾಡಿರೋದು ಶನಿವಾರ. ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತ ಅಂದರೆ, ಇವತ್ತು ನಮ್ಮ ಪಾಪುಗೆ ಕೃಷ್ಣ ವೇಷ ಹಾಕೋದು ಇದೆ ಕೊಪ್ಪದಲ್ಲಿ. ಆಗಸ್ಟ್ 31ನೇ ತಾರೀಕು ಕೃಷ್ಣ ವೇಷ ಅದು ಸ್ಪರ್ಧೆ ಮತ್ತು ಪ್ರದರ್ಶನ ಎರಡೂ ಇತ್ತು. ಅಲ್ಲಿಗೆ ನಮ್ಮ ಪಾಪನ್ನು ಕೂಡ ಹೆಸರು ಬರೆಸಿದ್ವಿ. ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕೃಷ್ಣ ಜನ್ಮಾಷ್ಟಮಿ ದಿನ ನಾನು ಊರಲ್ಲಿದ್ದೆ. ಅಲ್ಲಿ ನನಗೆ ಕೃಷ್ಣ ವೇಷ ಹಾಕೋಕ್ಕಾಗಲಿಲ್ಲ. ಕೊಪ್ಪಕ್ಕೆ ಬಂದಮೇಲೆ ಇಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಪಕ್ಕದ ಮನೆ ಆಂಟಿ, ಹಾಗೆ ಇನ್ನೊಬ್ಬರು ನಮ್ಮ ನೇಬರ್ ಆಗಬೇಕು, ಅವರು ಹುಡುಗಿ, ಅವರು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ನಾನು ಚೌಟ್ರಿ ಹತ್ರ ಬಂದು ಅಲ್ಲಿ ನಾನು ಅವನಿಗೆಲ್ಲ ಡ್ರೆಸ್ ಮಾಡಿದ್ದು ನೋಡ್ಬೋದು. ಹೇಗೆ ಕಾಣ್ತಾ ಇದ್ದಾನೆ ನಮ್ಮನೆ ಮುದ್ದು ಕೃಷ್ಣ, ಕಮೆಂಟ್ ಮಾಡಿ ತಿಳಿಸಿ. ಪರವಾಗಿಲ್ಲ, ಎಲ್ಲದನ್ನೂ ಹಾಕ್ಸ್ಕೊಂಡ ಸುಮ್ಮನೆ, ಬಟ್ ಕಿವಿದೊಂದು ಅವನು ಇಡ್ಸ್ಕೊತಾನೆ ಇಲ್ಲ, ಕಿತ್ತು ಹಾಕ್ತಾ ಇದ್ದ. ಇರೋದನ್ನಷ್ಟೇ ಹಾಕಿ ಈ ಥರ ರೆಡಿ ಮಾಡಿದ್ದೀನಿ. ನೋಡ್ಬೋದು, ಆರಾಮಾಗಿ ಖುಷಿಯಿಂದ ಆಟ ಆಡ್ತಾ ಇದ್ದಾನೆ. ಇಲ್ಲಿ ಎಷ್ಟು ಮಕ್ಕಳು ಬಂದಿದ್ರು ಅಂತೀರ ಸ್ನೇಹಿತರೆ. ನೋಡಿ ಎಷ್ಟು ಜನ ಇದ್ದಾರೆ ಕೆಳಗೆ ಮೇಲ್ಗಡೆ. ಇಲ್ಲಿ ಎಲ್ಲರಿಗೂ ಒಂದೊಂದು ನಂಬರ್ ಕೊಟ್ಟಿದ್ದರು ಹೆಸರು ಬರ್ಸಿದವರಿಗೆ. ನಾವು ಕೂಡ ಇಲ್ಲಿ ಬಂದು ನಿಂತಿದ್ದೀವಿ. ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಮಕ್ಕಳು ಅಕ್ಕಪಕ್ಕ ಎಲ್ಲ ಇದ್ದಾರೆ. ನಮ್ಮ ಪಾಪು ಹೇಗೆ ಕಾಣಿಸ್ತಾ ಇದ್ದಾನೆ ಕಮೆಂಟ್ ಮಾಡಿ ತಿಳಿಸಿ. ಸಾರಿ, ಲೇಟ್ ಆಯಿತು ವಿಡಿಯೋ ಹಾಕೋದು. ಊರಿಂದ ವೀಡಿಯೋದೇ ಜಾಸ್ತಿ ಇತ್ತಲ್ಲ, ಅದೆಲ್ಲ ಮುಗಿದ್ಮೇಲೆ ಹಾಕ್ತಾಯಿದ್ದೀನಿ. ಅದಲ್ಲದೆ ನಾನು ಕೃಷ್ಣನ ಜನ್ಮಾಷ್ಟಮಿ ದಿನ ಕೃಷ್ಣ ಮಾಡಲಿಲ್ಲ, ಹೇಳಿದ್ನಲ್ವ, ಆಗಸ್ಟ್ 31ಕ್ಕೆ ಮಾಡಿದ್ದು. ಆವತ್ತಿನ ವೀಡಿಯೋ ಇದು. ಕೆಳಗೆ ಎಲ್ಲ ಸ್ಟೇಜೆಲ್ಲ ಇದು ಮಾಡಿದ್ದಾರೆ. ಅಲ್ಲಿ ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು. ನೋಡ್ಬೋದು ಕೆಳಗೆ ಎಷ್ಟೊಂದು ಮಕ್ಕಳೆಲ್ಲ ಇದ್ದಾರೆ. ಇಲ್ಲಿ 4 ಪಾರ್ಟ್ ಇತ್ತು. ಮುದ್ದು ಕೃಷ್ಣ, ಬಾಲಕೃಷ್ಣ, ತುಂಟ ಕೃಷ್ಣ ಅಂತ ಏನೋ 3 ಪಾರ್ಟ್ ಏನೋ ಇತ್ತು ಅನಿಸುತ್ತೆ. ನಮ್ಮ ಪಾಪು ಮುದ್ದು ಕೃಷ್ಣ. 2 ವರ್ಷದ ಒಳಗಿನ ಮಕ್ಕಳು ಎಲ್ಲ ಮುದ್ದು ಕೃಷ್ಣ. ನೋಡ್ಬೋದು ಇಲ್ಲಿ ಪಕ್ಕದಲ್ಲಿರೋ ಮಗು ಕೂಡ ಎಷ್ಟು ಚೆಂದ ಇದೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾವಲ್ಲ. ಒಂದಕ್ಕಿಂತ ಒಂದು ಮಕ್ಕಳುಗಳು ಚೆಂದ ಕಾಣ್ತಾಯಿದ್ರು. ಇದು ಹೆಸರು ಏನೋ ಹೇಳಿದರು, ನನಗೆ ಮರ್ತೇ ಹೋಯ್ತು. ಕೇಳಿದ್ದೆ ಹೆಸರು, ಬಟ್ ನನಗೆ ನೆನಪಾಗ್ತಾಯಿಲ್ಲ ಸ್ನೇಹಿತರೆ. ಸಾರಿ, ಈ ವಿಡಿಯೋ ನೋಡ್ತಾ ಇದ್ದರೆ ಅವರು. ಅದಾದ ನಂತರ ಹಾಗೆ ವೆಯ್ಟ್ ಮಾಡ್ತಾಯಿದ್ವಿ, ಜಡ್ಜಸ್ ಎಲ್ಲ ಬರ್ತಾರೆ ಅಂತ ಹೇಳಿ. ನಮ್ಮ ಪಾಪು ನೋಡಿ, ಕಿರಿಕಿರಿ ಏನಿಲ್ಲ, ಒಂದು ಆರಾಮಾಗಿ ನಿಂತಿದ್ದ. ಬಟ್ ಅವನಿಗೆ ಅಲ್ಲಿ ಕೆಳಗೆ ಹಾಡೆಲ್ಲ ಹಾಕಿದ್ರಲ್ವ, ಖುಷಿಯಾಗಿತ್ತು. ಇಲ್ಲಿ ಸುಮಾರು ಜನ ಎಲ್ಲ ಸಿಕ್ಕಿದ್ರು ನಮಗೆ ಗೊತ್ತಿರೋರು. ಅವ್ರ ಮಕ್ಕಳು ಕೂಡ ಕರ್ಕೊಂಬಂದಿದ್ರು. ಚೆನ್ನಾಗಿತ್ತು ನೋಡಲಿಕ್ಕೆ. ನಾನು ಈ ಥರದ್ದೊಂದು ಇದಕ್ಕೆ ಹೋಗಿದ್ದೆ, ಇದೇ ಫಸ್ಟು. ನಾನು ಮುಂಚೆ ಎಲ್ಲ ಹೋಗಿರಲಿಲ್ಲ. ಹೋದ ವರ್ಷವೂ ಪಾಪಗೆ ಮಾಡಿಸ್ಬೋದಾಗಿತ್ತಂತೆ. ಇಲ್ಲಿ 7 ತಿಂಗಳು 8 ತಿಂಗಳು ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು. ನಮಗೆ ಹೋದ ವರ್ಷ ಗೊತ್ತಿರಲಿಲ್ಲ, ಈ ವರ್ಷ ಅಷ್ಟೇ ಗೊತ್ತಾಗಿದ್ದು. ಹಾಗಾಗಿ ಈ ವರ್ಷ ಮಾಡಿಸಿದ್ದು ನಾವು ಈ ವೇಷ ಹಾಕಿದ್ದು. ನಮ್ಮ ಮನೆಯವರು ಬಾಡಿಗೆ ಹೋಗಿದ್ದರು, ಇವಾಗ ಬಂದು ಜಾಯಿನ್ ಆದರು ಅವರು. ಇಲ್ಲಿ ನಮ್ಮ ಪಕ್ಕ ಇನ್ನೂ ಒಂದು ಸಣ್ಣ ಪಾಪು ಬಂದಿದ್ದಾರೆ ನೋಡಿ. ಇದಕ್ಕೆ 9 ತಿಂಗಳಂತೆ. ಇದ್ರ ಹೆಸರು ಎಂಥದೋ ಹೇಳಿದರು, ಜಯ ಏನೋ ಹೇಳಿದರು, ಮರ್ತೋಗ್ಬಿಟ್ಟಿದೆ. ಆ ಪಾಪು ಕೂಡ ಎಷ್ಟು ಮುದ್ದು ಚೆಂದ ಕಾಣಿಸ್ತಾ ಇತ್ತು. ಇರ್ಬೋದು ನೀವು, ಅಲ್ಲಿ ಇಲ್ಲಿ ಎಷ್ಟು ಮಕ್ಕಳು ಎಲ್ಲಿ ನೋಡಿದರೂ ಕೃಷ್ಣನೇ, ಎಲ್ಲೆಲ್ಲೂ ನೋಡಿದರೂ ಕೃಷ್ಣನೇ ಅಂತಲೇ ಅನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದು ಮಕ್ಕಳೆಲ್ಲ. ಇದೊಂದು ಪಾಪು ನಾನು ನೋಡಿ ಎಷ್ಟು ಖುಷಿಯಿಂದ ನಗ್ತಾ ಇತ್ತು. ಮಾತಾಡಿಸ್ತಾ ಇದ್ದೆ ನಾನು ಅದನ್ನು. ಎಷ್ಟು ಕ್ಯೂಟಾಗಿದೆ ನೋಡಿ, ಇದು ಚೆನ್ನಾಗಿದೆ ಅಲ್ಲ. ಲಾಸ್ಟಿಗೆ ಪಾಪ ಇದು ಮಲ್ಲಿಗೆ ಬಿಡ್ತು, ನಿದ್ದೆನೇ ಬಂದುಬಿಡ್ತು ಇದಕ್ಕೆ. ಕಾದು ನೋಡಿ ಇಲ್ಲಿ ಮುದ್ದು ಮಾಡ್ತಾಯಿದೆ ನನ್ನ. ಒಂಥರ ಖುಷಿ ಮಕ್ಕಳ ಜೊತೆಗಿರೋಕ್ಕೆ. ಹಾಗೆ ಎಲ್ಲ ಕೃಷ್ಣಗಳು ಹೇಗಿದ್ದರು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಪಾಪನು ಕೂಡ ಹೇಗಿದ್ದ ಅಂತ ತಿಳಿಸಿ. ಇದೆಲ್ಲ ಆದಮೇಲೆ ಇಲ್ಲಿ ನಮ್ಮ ಫ್ರೆಂಡ್ ಪಾಪು ಒಂದು ಬಂದಿತ್ತು, ಅವ್ರು ಕೂಡ ವೀಡಿಯೋ ಮಾಡ್ಕೊಂಬರ್ಕೊಯಿದ್ದೆ ನೋಡಿ. ಇವನ ಹೆಸರು ಶಿಶಿರಿತ್. ಇದು ಪಾಪದ ಹೆಸರು ನೆನ್ಪುಂಟು ನನಗೆ, ಶಿಶಿರಿತ್ ಅಂತ. ಅದು ಅಂದರೆ ನಮ್ಮ ಮನೆ ಹತ್ರನೇ ಇರೋದು ಇವರು, ಹಾಗಾಗಿ. ಅದಾದಮೇಲೆ ಇಲ್ಲಿ ನಮ್ಮ ಪಾಪನ ನೋಡಿ ಅವರಪ್ಪ ಎತ್ತು ನಿಲ್ಸ್ಕೊಂಡಿದ್ದಾರೆ. ಯಾಕೆಂದರೆ ಕೆಳಗೆ ಡ್ಯಾನ್ಸ್ ನಡೀತಾ ಇತ್ತು, ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ನೋಡೋ ಇದಿತ್ತು ನನ್ನ ಮಗುಗೆ. ಆದರೆ ಇಲ್ಲೆಲ್ಲ ಜನ ಎಲ್ಲ ಅಡ್ಡಡ್ಡ ನಿಂತಿದ್ರು, ಕಾಣ್ತಾ ಇರಲಿಲ್ಲ ಅಂತ ಅವನ್ನೇ ಎತ್ತಿ ನಿಲ್ಸ್ಕೊಂಡಿದ್ರು. ನಾನು ಹಾಗೆ ಒಂದು ರೌಂಡು ಎಲ್ಲ ಮಕ್ಕಳದ್ದು ನೋಡೋಣ, ಆದರೆ ವೀಡಿಯೋ ಮಾಡ್ಕೊಂಬರೋಣ ಅಂತ ಹೇಳಿ ಹೋದೆ.
ಆದರೆ ಮಕ್ಕಳಿಗೆ ಇಷ್ಟು ಸಣ್ಣ ಸಣ್ಣ ಮಕ್ಕಳಲ್ಲ ಪಾಪ ಅವಕ್ಕೆ ಕಿರಿಕಿರಿ ಆಗ್ತಾಯಿತ್ತು ಅನಿಸುತ್ತೆ. ಸುಮಾರು ಹೊತ್ತಾಗಿತ್ತು ನಾವು ಹೋಗಿ ಅಲ್ಲಿಗೆ, ಒಂದಲ್ಲೇ ಒಂದು 2-3 ಗಂಟೆ ಆಗಿತ್ತು. ಹಂಗಾಗಿ ಕಿರಿಕಿರಿ ಮಾಡ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಗಳ್ನ ತೊಗೊಂಬಂದೆ. ನೋಡಿ ಇನ್ನು ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲ ಕೃಷ್ಣ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿದ್ದರು. ನೋಡಲಿಕ್ಕೆ ಒಂಥರ ಕಣ್ಣಿಗೆ ತಂಪು ಅನಿಸ್ತು ಮಕ್ಕಳನ್ನು. ಇಲ್ಲಿ ನೋಡಿ, ಹಾಗೆ ಎಲ್ಲ ಮಕ್ಕಳಿಗೂ ಸಮಾಧಾನಕರ ಬಹುಮಾನ ಅಂತ ಒಂದು ಆಟಿಕೆ ಸಾಮಾನು ಕೊಟ್ಟರು. ಮರದ್ದೊಂದು ಆಟಿಕೆ ಸಾಮಾನು. ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಝು ಯಾರಿಗೆ ಗೊತ್ತಿಲ್ಲ. ನಾವು ವಾಪಸ್ ಮನೆಗೆ ಬಂದ್ವಿ. ನಮಗಂತೂ ಬಂದಿಲ್ಲ. ಆ್ಯಕ್ಚುಲಿ ನಮಗಿಂತ ಇನ್ನೂ ಚೆನ್ನಾಗಿ ಶ್ರಮಪಟ್ಟು ಎಷ್ಟು ಚಂದ ರೆಡಿ ಮಾಡಿದ್ರು ಮಕ್ಕಳನ್ನು. ಇಲ್ಲಿ ನೋಡ್ಬೋದು ನನ್ನ ಮಗಂದು ಅವಲ್ಲೇ ಒಂದು ಅವಸ್ಥೆ ಆಗಿದೆ ಡ್ರೆಸ್ಸು. ಇನ್ನು ಇವಾಗ ನೀವು ನೋಡ್ಬೋದು ಆ ಕಡೆಯಿಂದ ಒಂದೊಂದು ಸರ್ಟಿಫಿಕೇಟು, ಹಾಗೆ ಒಂದೊಂದು ಇದನ್ನು ಅದೇ ಹೇಳಿದ್ನಲ್ವ ಆಟಿಕೆ ಸಾಮಾನ ಕೊಡ್ತಾ ಬರ್ತಾ ಇದ್ದಾರೆ. ನನ್ನ ಮಗನಿಗೂ ಅಲ್ಲೇ ಟೈಮ್ ಓವರ್ ಆಯ್ತು. ನಾನು ಹೇಳಿದ್ನಲ್ಲ ತುಂಬ ಹೊತ್ತಾಯಿತು ಬಂದು. ಪಾಪ ಅವ್ರು ಇಷ್ಟೊತ್ತು ಸುಮ್ಮನೆ ಇದ್ದಿದ್ದೆ, ಮಕ್ಕಳು ಹೆಚ್ಚಾಯಿತು. ನನ್ನ ಮಗಂದು ತರಲೆ ಶುರುವಾಗ್ತಾ ಇದೆ. ನಾನು ಅವನಿಗೆ ಹೇಳ್ತಾ ಇದ್ದೀನಿ, ಆಯ್ತು ಮಗನೇ ಇನ್ನೊಂದು ಚೂರು ಅಂತ ಹೇಳಿ. ಹೀಗೆ ಇನ್ನು ಇವತ್ತಿನ ದಿನ ಹೀಗೆ ಇತ್ತು ಸ್ನೇಹಿತರೆ. ನಾವು ತುಂಬ ಏನು ಜಾಸ್ತಿ ವೀಡಿಯೋನು ಮಾಡೋಕ್ಕಾಗಲಿಲ್ಲ. ನನಗೆ ಹಳೆ ವೀಡಿಯೋ ಎಡಿಟಿಂಗ್ ಮಾಡೋದು, ಆಮೇಲೆ 4-5 ದಿನ ಊರಿಗೆ ಹೋಗಿದ್ನಲ್ವ, ಬಂದು ಮನೆಯೆಲ್ಲ ಸರಿ ಮಾಡ್ಕೊಳ್ಳೋದು ಇದರಲ್ಲೇ ಆಗೋಯ್ತು. ಸ್ನೇಹಿತರೆ, ಇವಾಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆ ಕಡೆಗೆ ಹೋಗ್ತಾಯಿದ್ದೀವಿ. ನಡ್ಕೊಂಡೇ ಹೋಗ್ತಾಯಿದ್ದೀವಿ. ನಮ್ಮನೆಯವರು ಬೈಕಲ್ಲಿ ಬಂದಿದ್ದರು. ಅವ್ರಿಗೆ ನೀವು ಬೈಕಲ್ಲಿ ಹೋಗಿ ಅಂತ ಹೇಳಿ ನಾವು ಈ ಕಡೆ ಸ್ವಲ್ಪ ಕಾಡ್ದಾರಿ ಥರ ಅಲ್ಲೇ ನಡೆದು ಹೋಗ್ತಾಯಿದ್ದೀವಿ. ನಾವು ನಡೆದು ಹೋದರೆ ಅಲ್ಲಿಗೆ ಒಂದು 10 ನಿಮಿಷ, ಬೈಕಲ್ಲಿ ಇದರಲ್ಲಿ ಹೋಗ್ತೀವಿ ಅಂದರೆ 2-3 ಕಿಲೋಮೀಟ್ರ್ ಸುತ್ತ ಬರಬೇಕು ಆ ಥರ. ಇನ್ನು ನೆಕ್ಸ್ಟ್ ಡೇ ನಾವು ಸೋಮವಾರ ಸಿಗ್ತಾಯಿದ್ದೀವಿ ಸ್ನೇಹಿತರೆ. ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ ಹಬ್ಬಕ್ಕೆ, ಗಣಪತಿ ಹಬ್ಬಕ್ಕೆ. ನನಗೆ ಈ ಮದುವೆ ಅದು ಇದು ದಾಂದ್ಲಿಲಿ ನನಗೆ ಮನೆ ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ. ಇವಾಗ ಮನೆ ಕ್ಲೀನ್ ಮಾಡೋಕ್ಕೆ ಕೂಡ ಶುರು ಮಾಡಿದ್ದೀವಿ. ನೋಡ್ಬೋದು ನೀವು, ಈ ಕಡೆ ರೂಮೆಲ್ಲ ಆಗಿದೆ. ಈಗ ಅಡುಗೆ ಮನೆನ ಕ್ಲೀನ್ ಮಾಡ್ತಾಯಿದ್ದೀವಿ. ಪಾಪನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಒಬ್ಬರು ಲೇಬರ್ ಕೂಡ ಬಂದಿದ್ದರು. ಅಂದರೆ ಒಬ್ಬಳಿಗೆ ಮಾಡೋಕ್ಕೆ ಕಷ್ಟ ಆಗ್ಬಿಡ್ತೈತೆ ಪಾಪನ ಹಿಡ್ಕೊಂಡು. ಹಾಗಾಗಿ ಒಬ್ಬರನ್ನ ಕೆಲಸಕ್ಕೆ ಹೇಳಿದ್ವಿ. ಎಲ್ಲ ಸಾಮಾನು ಎತ್ತಿಟ್ಟಿದ್ದೀವಿ. ಇನ್ನು ಅದಾದ ನಂತರ ನೆಕ್ಸ್ಟ್ ಡೇ ಇದು ಪಾಪು ಎಲ್ಲೋ ಅಂಗಡಿಗೆ ಹೋಗಿದ್ದೆ. ಅವನು ಒಬ್ಬನೇ ಛತ್ರಿ ಹಿಡ್ಕೊಂಡು ನಡಿಬೇಕಂತೆ. ಈಗ ಈ ಥರದ ಆಟ ಎಲ್ಲ ಕಲ್ತ್ಬಿಟ್ಟಿದ್ದಾನೆ. ಎಲ್ಲರೂ ಹೊರಗೆ ಕರ್ಕೊಂಡು ಹೋದರೆ ನಾನೇ ನಡಿತೀನಿ, ನಾನೇ ಛತ್ರಿ ಹಿಡ್ಕೊತೀನಿ ಅಂತ ಹೀಗೆಲ್ಲ ಆಟ ಆಡ್ತಾ ಇರ್ತಾನೆ. ಅದಾದ ನಂತರ ನಾವು ವಾಕ್ ಹೋಗಿದ್ವಿ ಸಂಜೆ. ಇವಾಗ ವಾಕ್ ಹೋಗೋಕ್ಕೆ ಶುರು ಮಾಡಿದ್ದೀನಿ. ಒಂದೊಂದು ದಿನ ಹೋಗ್ತೀನಿ ಸಂಜೆ ಟೈಮ್, ಹೀಗೆಲ್ಲ ಮನೇಲೇ ಇದು ಬೋರ್ ಆಗುತ್ತೆ ಅಂತೇಳಿ ವಾಕ್ ಹೋದಾಗ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ನೋಡ್ಬೋದು ಸುತ್ತಲೂ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಸಣ್ಣಗೆ ತುಂತುರು ಮಳೆನೂ ಬರ್ತಾಯಿತ್ತು. ನಮ್ಮ ಪಾಪು ಇವತ್ತು ಹಠ ಮಾಡಿ ನನ್ನ ಜೊತೆ ಬಂದುಬಿಟ್ಟಿದ್ದಾನೆ. ಅವನು ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ನೋಡ್ಬೋದು ನೀವು.
ಚೆನ್ನಾಗಿತ್ತು. ಈ ಥರ ವಾಕ್ ಬಂದರೆ ಒಂಥರ ಮೈಂಡ್ ಫ್ರೀ ಅನಿಸುತ್ತೆ, ರಿಲ್ಯಾಕ್ಸ್ ಅನಿಸುತ್ತೆ. ಈಗ ನೋಡಿ ಈ ಥರ ವಾತಾವರಣ ನೋಡಿದರೆ ಎಷ್ಟು ಮನಸ್ಸೆಲ್ಲ ಆರಾಮಾಗಿರುತ್ತಲ್ವ ಆ ಥರ. ಎಷ್ಟೇ ಒಂಥರ ಬೇಜಾರಾಗಿದ್ದರು, ಟೆನ್ಷನ್ ಆಗಿದ್ದರು, ಈ ರೀತಿ ವಾತಾವರಣದಲ್ಲಿ ಸ್ವಲ್ಪ ಹೊತ್ತು ಓಡಾಡಿದರೆ ಒಂಥರ ಮನಸ್ಸಿಗೆ ಆರಾಮ ಅನಿಸುತ್ತಲ್ವ. ಹಾಗಾಗಿ ಈ ಲೇಔಟು ನಮ್ಮ ಮನೆ ಹತ್ರನೇ ಇದೆ, ಹಾಗಾಗಿ ಇಲ್ಲಿ ಬಂದಿದ್ವಿ. ಸ್ನೇಹಿತರೆ ನೋಡಿದ್ರಲ್ವ ನಮ್ಮ ಪಾಪದು ಕೃಷ್ಣನ ವೇಷ ಹೇಗಿತ್ತು, ಏನು ಹೇಗೆ ಕಾಣ್ತಿದ್ದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮನೆ ಕ್ಲೀನ್ ಕೂಡ ಮಾಡಿದ್ದಾಯಿತು. ನಾನು ಮನೆ ಕ್ಲೀನ್ ಮಾಡೋದನ್ನ ಜಾಸ್ತಿ ವಿಡಿಯೋ ಮಾಡಲಿಲ್ಲ. ನಾನು ವಿಡಿಯೋ ಮಾಡ್ತಾ ನಿಂತರೆ ಕೆಲಸ ಆಗ್ತಿರಲಿಲ್ಲ ಅಂತ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಯಾವಾಗಾದರೂ ನಮ್ಮ ಮನೆ ಕ್ಲೀನ್ ಮಾಡುವಾಗ ಆದರೆ ವಿಡಿಯೋ ಮಾಡ್ತೀನಿ. ಇನ್ನು ಸ್ನೇಹಿತರೆ, ನೀವು ಗಣಪತಿ ಹಬ್ಬಕ್ಕೆ ಏನೆಲ್ಲ ತಿಂಡಿ ಮಾಡಿದ್ರಿ? ಚಕ್ಲಿ, ಕರ್ಜಿಕಾಯಿ ಇಂಥದ್ದೆಲ್ಲ ಮಾಡ್ತಾರಲ್ಲ, ನೀವೇನು ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನಿನ್ನೂ ಏನೂ ಶುರು ಮಾಡಿಲ್ಲ, ನೋಡಬೇಕು. ನಾನೇನಾದರೂ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಂತೂ ಮಳೆನೇ ಬಿಟ್ಟಿಲ್ಲ. ಕೊಪ್ಪದಲ್ಲಿ ಮಳೆ ಬರ್ತಾನೆ ಇದೆ, ನೋಡ್ಬೋದು ನೀವು ವಾತಾವರಣದಲ್ಲಿ. ಈಗಷ್ಟೇ ಮಳೆ ಬಿಡ್ತು, ಇಲ್ಲೆಲ್ಲ ನೀರು ಹೋಗಿದ್ದು ಗೊತ್ತಾಗುತ್ತೆ ನಿಮಗೆ. ಮಳೆ ಬರ್ತಾನೆ ಇದೆ ಕಂಟಿನ್ಯೂ ಆಗಿ, ಹಾಗಾಗಿ ಆರೋಗ್ಯ ಕೂಡ ಏರುಪೇರು ಆಗ್ತಾಯಿದೆ. ನನಗೂ ಶೀತ, ನಮ್ಮ ಪಾಪುಗೆ ಜಾಸ್ತಿನೇ ಆಗಿದೆ ಶೀತ ಅದು. ಹಾಗಾಗಿ ಇನ್ನು ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಹೋಗಿ ಬರ್ತೀನಿ, ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.